ಸರ್ಕಾರದ ಭ್ರಷ್ಟಾಚಾರ ಮತ್ತು ವೈಫಲ್ಯದ ಬಗ್ಗೆ ಇವತ್ತು ಹಮ್ಮಿಕೊಂಡಂತಹ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂತಹ ನಮ್ಮ ಮಾಜಿ MLA ಜಯರಾಮ್ ಶೆಟ್ರೆ, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ಮಂಡಲದ ಪ್ರಭಾರಿಗಳಾದಂತಹ ಪೂಜಾ ಬಯ್ಯ ಅವರೇ, ನಮ್ಮ ಮಂಡಲದ ಕಾರ್ಯದರ್ಶಿಗಳಾದ ದಯಾನಂದ ಕೊಟ್ಟು ಮತ್ತು ಮೋಹನ್ರಾಜ್ರವರೇ, ಹಾಗೂ ಜಿಲ್ಲೆಯ ಉಪಾಧ್ಯಕ್ಷರು ಆಗಿರುವಂಥ ರಂಗೇಂದ್ರ ಶೆಟ್ಟಿ ಉಳ್ಳಿಗಟ್ಟರವರೇ, ಮಾಧ್ಯಮ ಪ್ರಮುಖರಾದಂತಹ ಜೀವನ್ರವರೇ, ಹಾಗೂ ಜಿಲ್ಲೆಯ ಕಾರ್ಯದರ್ಶಿಗಳಾದಂತಹ ಧನಲಕ್ಷ್ಮಿ ಗಟ್ಟಿಯವರೇ, ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ಅನನ್ಯ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರೇ ಹಾಗೂ ಮೋರ್ಚಾಗಳ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, DKಶಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟ ಸಚಿವರನ್ನು ಮತ್ತು ನಮ್ಮ ರಾಜ್ಯದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆಯುವುದಿಲ್ಲ ಅನ್ನುವ ಒಂದು ದೊಡ್ಡ ಭರವಸೆಯೊಂದಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದವರು. ಅವರು ಸ್ವೀಕರಿಸಿದ ಹೊತ್ತಿನಲ್ಲೇ ನಾಗೇಂದ್ರರವರನ್ನು ವಾಲ್ಮೀಕಿ ಹಗರಣದಲ್ಲಿ ಸುಮಾರು 180 ಕೋಟಿ ರೂಪಾಯಿ ಹಗರಣವನ್ನು ಮಾಡಿದಂತಹ ನಾಗೇಂದ್ರರನ್ನು ಸಚಿವರನ್ನಾಗಿ ಮಾಡಿದ್ದೇ ಅವರ ದೊಡ್ಡ ಸಾವನ್ನಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಅವರು ಹೇಳೋದು ಒಂದು ಮಾತು, ಕಾರ್ಯದಲ್ಲಿ ಇನ್ನೊಂದನ್ನು ಮಾಡಿ ತೋರಿಸುವಂತಹ ಒಂದು ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಭ್ರಷ್ಟರಿಗೆ ಒಂದು ಪ್ರೇರಣೆಯನ್ನು ಕೊಡುವಂತ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ಹಗರಣಗಳಲ್ಲಿ ತುಂಬ ಹಗರಣಗಳು, ಪ್ರತಿಯೊಬ್ಬ ಮಂತ್ರಿಗಳು ಒಂದೊಂದು ಇದರಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ನಮ್ಮ ಬಂಗಾರಪ್ಪನವರ ಮಧು ಬಂಗಾರಪ್ಪನವರಿಗಿರ್ಬೋದು, ವಿದ್ಯಾ ಕ್ಷೇತ್ರದಲ್ಲಿ ದೊಡ್ಡ ಹಗರಣವನ್ನು ಮಾಡಿದರು, ಶಿಕ್ಷಣ ಕ್ಷೇತ್ರದಲ್ಲಿ. ಆದರೆ ಅವರು ಎಲ್ಲಿ ಬೇಕೋ ಅಲ್ಲಿ ಅದನ್ನು ಪ್ರಚಾರಪಡಿಸುವುದಿಲ್ಲ. ಕರ್ನಾಟಕದಲ್ಲಿ ನಡೆದಂತಹ ಈ ಒಂದು ಶಿಕ್ಷಣ ಕ್ಷೇತ್ರದ ಹಗರಣವನ್ನು ಅಲ್ಲಿಂದಲ್ಲಿಗೆ ಮುಚ್ಚಿ ಹಾಕುವಂತಹ ದೊಡ್ಡ ಪ್ರಯತ್ನವನ್ನು ಈ ಸರ್ಕಾರ ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೋಹನ್ರಾಜ್ ಅವರು ಹೇಳಿದರು, ತಾಲೂಕು ಆಫೀಸ್ನಲ್ಲಿ ಅವ್ಯವಸ್ಥೆ ಅಂತ. 4 ವರ್ಷ ಆಯಿತು. ತಾಲೂಕು ಆಫೀಸ್ನಲ್ಲಿ ತಾಲೂಕು ಆಫೀಸ್ಗೆ ಭೇಟಿ ಕೊಡುವ ಒಬ್ಬ ನಾಗರಿಕನಿಗೆ ಅಲ್ಲಿ ಒಂದು ಕುಳಿತುಕೊಳ್ಳಲು ಕುರ್ಚಿಯ ವ್ಯವಸ್ಥೆಯನ್ನು ಕೂಡ ಎಷ್ಟರವರೆಗೆ ನಮ್ಮ ತಾಲೂಕು ಆಫೀಸ್ನಲ್ಲಿ ಮಾಡಲಿಲ್ಲ ಅಂತ ಹೇಳಿದರೆ ನಮಗೆ ಅದರಷ್ಟು ಒಂದು ನಾಚಿಕೆಗೇಡಿನ ಸಂಗತಿ ಯಾವುದೂ ಇಲ್ಲ. ಹೋದವರು ಆ ಮಳೆಗೆ ಅಲ್ಲಿ ಹೊರಗೆ ನಿಲ್ಬೇಕಾಗ್ತದೆ, ಯಾವುದೇ ವ್ಯವಸ್ಥೆ ಇಲ್ಲ, ಯಾವುದೇ ಇದಿಲ್ಲ ಅಂತಹ ತಾಲೂಕು ವ್ಯವಸ್ಥೆ ಅವ್ಯವಸ್ಥೆ. ಅದಲ್ಲದೆ ನಮ್ಮ ಎಲ್ಲ ರೋಡ್ಗಳು ಈಗಾಗಲೇ ಮಳೆಯೇ ಬರಲಿಲ್ಲ, ರೋಡ್ಗಳು ಎಲ್ಲ ಗುಂಡಿಯಾಗಿ ನಮಗೆ ನಮ್ಮ ಉಳ್ಳಾಲ ಭಾಗದಲ್ಲಿ ಅಥವಾ ಮುಡಿಪು ಭಾಗದಲ್ಲಿ ನಮಗೆ ಚಲಿಸಲಾರದಂತಹ ದೊಡ್ಡ ಸಂಕಷ್ಟ ಕೂಡ ಎದುರಾಗಿದೆ. ನಮ್ಮ MLA ರವರು ಅದರ ಬಗ್ಗೆ ಗಮನವನ್ನೇ ಕೊಡಲಿಲ್ಲ. ಅದಲ್ಲದೆ ಮಾರ್ಗದ ಬದಿಯಲ್ಲಿ ದೇವಲಗಟ್ಟೆಯಿಂದ ಹಿಡಿದು ಮುಡುಪಿನವರೆಗೆ ಮಾರ್ಗದ ಬದಿಯಲ್ಲಿ ಕಸವನ್ನು ಹಾಕುವಂತಹ ದೊಡ್ಡ ಒಂದು ವ್ಯವಸ್ಥೆ ಆಗಿದೆ. ಕಸ ಹಾಕಲು ಸೂಕ್ತವಾದ ಜಾಗ ಕೂಡ ಇಲ್ಲದೆ ನಾವು ಇದು ಮಾಡ್ತಾ ಇದ್ದೇವೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷವು ನಮ್ಮ ಭಾರತ ದೇಶದಲ್ಲಿ ಇದೆ ಇಲ್ಲವೋ ಅನ್ನೋ ಒಂದು ಸಂದೇಹ ನಮಗೆ ಹುಟ್ಟಿದೆ. ಏನೆಂದ್ರೆ ಮೊನ್ನೆ ಎಲ್ಲರೂ ಒಂದೇ ಮಾತರಂ ಒಂದು ರಾಷ್ಟ್ರಗೀತೆಯಾಗಿ ಅತ್ಯಂತ ಉತ್ಸಾಹದಿಂದ ಪ್ರಥಮ ಬಾರಿಗೆ ನಾವು ಸ್ವಾತಂತ್ರ್ಯ ದಿವಸ ಅದನ್ನು ಹಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಒಂದೇ ಮಾತರಂಗೆ ಅಗೌರವವನ್ನು ತೋರಿಸಿ ಮಧ್ಯದಲ್ಲಿ ಉರಿಯ ಬಂದವರಂತೆ ಮೈ ಮೇಲೆ ಆಚೆ ಓಡಾಡಿ ಅದನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಭಾರತ ದೇಶದಲ್ಲಿ ಇದೇ ಇಲ್ಲವೋ ಅನ್ನೋ ಒಂದು ಸಂದೇಹ ನಮಗೆಲ್ಲರಿಗೂ ಹುಟ್ಟಿದೆ. ಇಂತಹ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವ ತನಕ ನಾವು ನಮ್ಮ ಮಂಗಳೂರು ಮಂಡಲದಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ ಇಷ್ಟವರೆಗೆ ಸಂಬಳವನ್ನು ಕೂಡ ನೀಡುವಂತಹ ಈ ಸರ್ಕಾರ ಆದಷ್ಟು ಬೇಗ ಕಿತ್ತೊಗೆಯುವಂಥ ಕೆಲಸವನ್ನು ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್.